ಸರ್ವಸೃಷ್ಟಿಕರ್ತನಾದ ಉನ್ನತ ದೇವರ ಸರಿಸಾಟಿ ಇಲ್ಲದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಆದಿಕಾಂಡ 6ನೇ ಅಧ್ಯಾಯ 1-13 ವಚನಗಳನ್ನು ಅಧ್ಯಯನ ಮಾಡಿದೆವು. ಇದರಲ್ಲಿ ಜಲಪ್ರಳಯದ ಕಾರಣ ಹಾಗೂ ಜಲಪ್ರಳಯದ ನ್ಯಾಯ ತೀರ್ಪಿನಿಂದ ದೇವರ ಬಿಡುಗಡೆ ಎಂಬ 2 ಮುಖ್ಯ ವಿಷಯಗಳನ್ನು ಕಲಿತುಕೊಂಡೆವು. ಈ ಅಧ್ಯಾಯದಲ್ಲಿ ಕಂಡುಬರುವ ದೇವಪುತ್ರರು ಮತ್ತು ಮನುಷ್ಯ ಪುತ್ರಿಯರು ಯಾರು ಇತ್ಯಾದಿ ವಿವರಗಳನ್ನು ಕಲಿತುಕೊಂಡೆವು. ಪ್ರಪಂಚವನ್ನು ಉಂಟು ಮಾಡಿದ್ದಕ್ಕಾಗಿ ದೇವರು ಹೃದಯದಲ್ಲಿ ನೊಂದುಕೊಂಡು ಇಡೀ ಮನುಷ್ಯ ಜಾತಿಯನ್ನು ಅಳಿಸಿ ಹಾಕಲು ತೀರ್ಮಾನಿಸಿದನು. ಆದರೆ ನೋಹನಿಗೆ ಆತನ ದಯೆಯು ದೊರಕಿತು ಎಂಬುದರಲ್ಲಿ ಆತನು ನ್ಯಾಯ ಸ್ವರೂಪಿಯೂ ಪ್ರೀತಿ ಸ್ವರೂಪಿಯೂ ಆಗಿದ್ದಾನೆ ಎಂಬುದು ಸತ್ಯಾಂಶವು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಹನೋಕನು ಪ್ರವಾದಿಸಿದನು ಎಂದು ಯೂದನು ತನ್ನ ಪತ್ರಿಕೆಯಲ್ಲಿ ಹೇಳಿದನು. 2 ಪೇತ್ರ 2:5 ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು ಎಂದು ಪೇತ್ರನು ಬರೆದಿದ್ದಾನೆ. ಹೌದು, ನೋಹನು ನಾವೆಯನ್ನು ಕಟ್ಟುವಾಗ ಸುನೀತಿಯನ್ನು ಸಾರಿದನು. ಅಕ್ಷರಶಃ ಇಡೀ ಲೋಕವೇ ದೇವರಿಂದ ದೂರವಾಗಿ ಭ್ರಷ್ಟತೆಯಿಂದ ತುಂಬಿ ತುಳುಕುತ್ತಿತ್ತು. ನೋಹನಿಗೆ ಮಾತ್ರ ದೇವರ ದಯೆ ದೊರಕಿತು. ಒಂದು ಹನಿ ನೀರೂ ಆಕಾಶದಿಂದ ಬಿದ್ದಿರಲಿಲ್ಲ. ಮಳೆ ಎಂಬುದೇ ಯಾರಿಗೂ ಗೊತ್ತಿರಲಿಲ್ಲ. ಅಂತಹ ಸಮಯದಲ್ಲಿ ಅವನು ದೇವರ ಮಾತನ್ನು ನಂಬಿದನು. ಒಣನೆಲದ ಮೇಲೆ ನಾವೆಯನ್ನು ಕಟ್ಟಿದ್ದರಲ್ಲಿ ಅವನ ವಿಧೇಯತೆಯನ್ನು ನೋಡಿದೆವು. ನೀತಿವಂತನಾದ ನೋಹನ ಸಾಕ್ಷಿಕರವಾದ ಚರಿತ್ರೆಯನ್ನು ಈಗ ಅಧ್ಯಯನ ಮಾಡೋಣ. ಬನ್ನಿ, ನಮ್ಮ ಸತ್ಯವೇದವನ್ನು ತೆರೆದು ತಂದೆ ದೇವರ ಪಾದದಲ್ಲಿ ಕುಳಿತು ಆತನು ನಮಗೆ ಏನು ಹೇಳುವನೋ ಕೇಳೋಣ. ಇಗೋ, ಬೇಗನೆ ಬರುತ್ತೇನೆ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದಾವರ್ತಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದ ಪ್ರಾರಂಭದ 13 ವಚನಗಳನ್ನು ಧ್ಯಾನ ಮಾಡಿಕೊಂಡೆವು. ಇಂದು ನಾವು ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 14ನೇ ವಚನದಿಂದ ನಮ್ಮ ಧ್ಯಾನವನ್ನು ಪ್ರಾರಂಭಿಸಿ 7ನೇ ಅಧ್ಯಾಯದ 9ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡಲಿರುವ ಪ್ರತಿಯೊಂದು ಹಂತದಲ್ಲಿಯೂ ದೇವರನ್ನು, ಆತನ ಅತ್ಯಧಿಕವಾದ ಕೃಪೆಯನ್ನು ಆಶ್ರಯಿಸಿ ಮುಂದೆ ಮುಂದೆ ಸಾಗೋಣ. ಹಾಗಾದರೆ ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 14ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೊ, ಅದರಲ್ಲಿ ತುಂಬ ಕೋಣೆಗಳು ಇರಬೇಕು, ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಜಲಪ್ರಳಯಕ್ಕಾಗಿ ಸಿದ್ಧತೆಗೊಳ್ಳುತ್ತಿರುವ ಹಾಗೆ ದೇವರು ಜನರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡುತ್ತಾ ಇದ್ದಾನೆ. ಈ ವಾಕ್ಯ ಭಾಗದಲ್ಲಿ ದೇವರು ನೋಹನಿಗೆ ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೋ ಎಂಬುದಾಗಿ ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ ತುರಾಯಿ ಮರವು ಅಷ್ಟು ಸುಲಭವಾಗಿ ನಾಶವಾಗುವಂಥದ್ದಲ್ಲ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಮುಂದೆ ಈ ವಾಕ್ಯ ಭಾಗದಲ್ಲಿ ಅದರಲ್ಲಿ ತುಂಬ ಕೋಣೆಗಳು ಇರಬೇಕು ಎಂಬುದಾಗಿ ಗಮನಿಸುತ್ತೇವೆ. ನೋಡಿರಿ, ಕೋಣೆಗಳು ಎಂಬ ಪದವು ಗೂಡು ಎಂಬ ವಿಚಾರವನ್ನು ಹೊಂದಿರುತ್ತದೆ. ಆನೆಗೆ ಒಂದು ದೊಡ್ಡ ಕೋಣೆ ಬೇಕಾಗಬಹುದು, ಆದರೆ ಒಂದು ಇಲಿಗೆ ಅಷ್ಟೊಂದು ಸ್ಥಳದ ಅವಶ್ಯಕತೆಯೂ ಇರುವುದಿಲ್ಲ. ಆ ಚಿಕ್ಕ ಇಲಿಗೆ ಒಂದು ಮೂಲೆಯಲ್ಲಿ ಸ್ವಲ್ಪ ಸ್ಥಳ ಕೊಟ್ಟರೆ ಸಾಕಾಗುವುದು. ಹಾಗೆಯೇ ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಈ ರಾಳವು ನೀರು ನಾವೆಯೊಳಕ್ಕೆ ಹೋಗದಂತೆ ತಡೆಯುವಂಥದ್ದಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ 15ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗೆಂದರೆ, ಅದು 300 ಮೊಳ ಉದ್ದವು, 50 ಮೊಳ ಅಗಲವು,
30 ಮೊಳ ಎತ್ತರವೂ ಉಳ್ಳದ್ದಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ವಿಷಯವೇನೆಂದರೆ, ದೇವರು ನೋಹನಿಗೆ ಆ ನಾವೆಯ ಕುರಿತು ನೀಡಿದ ಅಳತೆಯಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ನೋಹನ್ನು ಕಟ್ಟಿದಂಥ ಈ ನಾವೆಯು ನಾವು ಭಾನುವಾರ ಪಾಠಶಾಲೆಗಳಲ್ಲಿ ತೋರಿಸಲ್ಪಟ್ಟಂಥ ಚಿಕ್ಕ ದೋಣಿಯಾಗಿರುವುದಿಲ್ಲ. ಅದು ನಿಜವಾಗಿಯೂ ದೊಡ್ಡ ಅಳತೆಯ ನಾವೆಯಾಗಿತ್ತು. 1 ಮೊಳವು 18 ಇಂಚುಗಳಾಗಿದ್ದರೆ ಈಗ ನಮ್ಮಷ್ಟಕ್ಕೆ ನಾವೇ ಆ ಅಳತೆಯನ್ನು ಮಾಡಿಕೊಂಡು ನೋಡೋಣ. ನೋಡಿರಿ ಪ್ರಿಯರೇ, ಅಂದಿನ ದಿನಗಳಲ್ಲಿ ಅಷ್ಟೊಂದು ಗಣನೀಯವಾದದ್ದನ್ನಾಗಿ ಹೇಗೆ ಮಾಡಿರಬಹುದು ಎಂಬ ಪ್ರಶ್ನೆಯು ನಮಗೆ ಉದ್ಭವಿಸಬಹುದು. ನಾವು ಗವಿಯಲ್ಲಿ ವಾಸಿಸುವ ಮನುಷ್ಯನೊಂದಿಗೆ ವ್ಯವಹರಿಸುತ್ತಾ ಇಲ್ಲ, ಆದರೆ ಅತೀ ಬುದ್ಧಿವಂತನಾದ ಒಬ್ಬ ಮನುಷ್ಯನೊಂದಿಗೆ ವ್ಯವಹರಿಸುತ್ತಾ ಇದ್ದೇವೆ. ಇಂದು ಒಂದು ವೇಳೆ ನಾವು ಬುದ್ಧಿಜೀವಿಗಳು, ಬುದ್ಧಿವಂತರು ಎಂಬುದಾಗಿ ಹೇಳಿಕೊಳ್ಳುವುದಾದರೆ ಅದು ನಮಗೆ ನೋಹನ ಕಾಲದಿಂದಲೂ ಬಂದಿರುವಂಥದ್ದಾಗಿರುತ್ತದೆ. ಅವನೊಬ್ಬ ಬುದ್ಧಿವಂತ ಮನುಷ್ಯನಾಗಿದ್ದನು. ಪ್ರಿಯರೇ, ನೋಹನು ಸಮುದ್ರದ ಮೇಲೆ ದೊಡ್ಡ ದೊಡ್ಡ ಅಲೆಗಳ ಹೊಡೆತಗಳನ್ನು ತಡೆದುಕೊಳ್ಳಬಹುದಾದ ಹಡಗನ್ನು ಮಾಡುತ್ತಾ ಇಲ್ಲ. ಆದರೆ ಅವನು ಪಶು ಪಕ್ಷಿಗಳ ಹಾಗೂ ಮನುಷ್ಯರ ಜೀವಿತಗಳನ್ನು ಸ್ವಲ್ಪ ಕಾಲದವರೆಗೆ ಹಿಡಿದುಕೊಳ್ಳಬಲ್ಲ ಒಂದು ಸ್ಥಳವನ್ನು ನಿರ್ಮಿಸುತ್ತಾ ಇದ್ದಾನೆ. ಬಿರುಗಾಳಿಯ ಮೂಲಕ ಹಾದು ಹೋಗುವುದಕ್ಕಾಗಿಯೂ ಅಲ್ಲ, ಆದರೆ ಜಲಪ್ರಳಯದಲ್ಲಿ ಸಂರಕ್ಷಿಸಲ್ಪಡುವುದಕ್ಕಾಗಿ ನಾವೆಯೂ ಮಾಡಲ್ಪಟ್ಟಿತ್ತು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈಗ 1 ಮೊಳವನ್ನು 18 ಇಂಚುಗಳಾಗಿ ತೆಗೆದುಕೊಳ್ಳುವುದಾದರೆ 300 ಮೊಳ ಎನ್ನುವಂಥದ್ದು ಸುಮಾರು 400 ಅಡಿಗಳಷ್ಟಾಗಿರುತ್ತದೆ. ಹಾಗೂ ಅದನ್ನೇ ನಾವು ಮೀಟರ್ಗಳಲ್ಲಿ ತೆಗೆದುಕೊಂಡರೆ ಅದು 137 ಮೀಟರ್ಗಳಾಗಿರುತ್ತದೆ. ಇದು ಖಂಡಿತವಾಗಿಯೂ ಸಾಕಷ್ಟು ಉದ್ದವಾದ ನಾವೆಯಾಗಿರುತ್ತದೆ. 2ನೆಯ ಮಹಾಯುದ್ಧದ ಸಮಯದಲ್ಲಿ ಇದ್ದ ಒಂದಾನೊಂದು ಹಡಗಿನ ಉದ್ದವು ಸುಮಾರು 624 ಅಡಿಗಳಷ್ಟಾಗಿತ್ತು. ಅದಕ್ಕೆ ಹೋಲಿಸಿ ನೋಡುವುದಾದರೆ ನೋಹನ್ ನಾವೆಯು ಸಾಕಷ್ಟು ಉದ್ದವಾದ ನಾವೆಯಾಗಿರುತ್ತದೆ. ಆದ್ದರಿಂದ ನಾವು ಭಾನುವಾರ ಪಾಠಶಾಲೆಯಲ್ಲಿ ನೋಡಿದ ಆ ಚಿಕ್ಕ ದೋಣಿಯ ಹಾಗೆ ಈ ನಾವೆಯೂ ಇದ್ದಿಲ್ಲ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 16ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅದರ ಚಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಬೆಳಕು ಕಂಡಿಯನ್ನು ಮಾಡಬೇಕು, ಪಕ್ಕದಲ್ಲಿ ಬಾಗಲನ್ನಿಡಬೇಕು, ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ 3 ಅಂತಸ್ತುಗಳನ್ನು ಮಾಡಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಅದರ ಚಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಬೆಳಕು ಕಂಡಿಯನ್ನು ಮಾಡಬೇಕು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಅದು ಕೇವಲ ಚಿಕ್ಕ ಕಿಟಕಿಯಾಗಿರಲಿಲ್ಲ, ಆದರೆ ನಾವೆಯ ಸುತ್ತಲೂ ಚಾವಣಿಯ ಕೆಳಗೆ ಇದ್ದ 1 ಮೊಳ ಎತ್ತರದ ಬೆಳಕು ಕಂಡಿ ಅದಾಗಿತ್ತು. ನೋಡಿರಿ, ಮುಂದಿನ ಹಲವಾರು ದಿನಗಳವರೆಗೆ ಆ ಎಲ್ಲ ಪ್ರಾಣಿಗಳು ಆ ನಾವೆಯಲ್ಲಿ ಇರಬೇಕಾಗಿತ್ತು. ಆಗ ಅಲ್ಲಿರುವಂಥ ದುರ್ವಾಸನೆಯ ಕುರಿತು ನಾವು ಸ್ವಲ್ಪ ಆಲೋಚಿಸಿ ನೋಡೋಣ. ಚಾವಣಿ ಕೆಳಗಿದ್ದಂಥ ಈ ಬೆಳಕು ಕಂಡಿಯು ಬೆಳಕನ್ನು ಮಾತ್ರವಲ್ಲ, ಗಾಳಿಯು ಹರಿದಾಡುವಂತೆಯೂ ಮಾಡುತ್ತಿತ್ತು. ಆ ಬೆಳಕು ಕಂಡಿಯ ಮೇಲೆ ಇದ್ದಂಥ ಚಾವಣಿಯು ಮಳೆಯ ನೀರು ಒಳಗೆ ಬಾರದಂತೆ ನೋಡಿಕೊಳ್ಳುತ್ತಿತ್ತು. ಆ ಎಲ್ಲ ಪ್ರಾಣಿಗಳ ನಡುವೆ ನೋಹನ ಕುಟುಂಬದವರು ವಾಸ ಮಾಡುತ್ತಾ ತಮ್ಮ ಊಟವನ್ನು ಮಾಡುತ್ತಾ ಅಲ್ಲಿಯೇ ಮಲಗಿಕೊಳ್ಳುತ್ತಿದ್ದರು. ಆದರೆ ಅಲ್ಲಿ ಪ್ರಾಣಿಗಳ ಯಾವ ದುರ್ವಾಸನೆಯೂ ಇರಲಿಲ್ಲ, ಯಾಕಂದರೆ ದೇವರು ಅದರ ಕುರಿತು ಆಗಲೇ ಯೋಚಿಸಿದ್ದನು. ಮುಂದುವರೆದು ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಪಕ್ಕದಲ್ಲಿ ಬಾಗಲನ್ನಿಡಬೇಕು ಎಂಬುದಾಗಿ ಗಮನಿಸುತ್ತೇವೆ. ಪ್ರಿಯ ದೇವಜನರೇ, ದಯಮಾಡಿ ಗಮನಿಸಿರಿ, ನೋಹನ್ನು ನಿರ್ಮಿಸಿದ ನಾವೆಗೆ ಒಂದೇ ಒಂದು ಬಾಗಲಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಾನೇ ಮಾರ್ಗವು ಎಂಬುದಾಗಿ ಹೇಳಿದನು. ಕುರಿಗಳಿಗೆ ನಾನೇ ಬಾಗಲಾಗಿದ್ದೇನೆ ಎಂಬುದಾಗಿಯೂ ಸಹ ಹೇಳಿದನು. ಈಗ ಆ ನಾವೆಯ ಬಾಗಲು ಆತನೇ ಆಗಿದ್ದಾನೆ. ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ 3 ಅಂತಸ್ತುಗಳನ್ನು ಮಾಡಬೇಕು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ 3 ಅಂತಸ್ತುಗಳು ಇದ್ದವು ಎಂಬುದಾಗಿ ಹೇಳುವಾಗ ಆ 3 ಅಂತಸ್ತುಗಳಿಗೆ ಒಂದೊಂದು ಬಾಗಲು ಇತ್ತು ಎಂಬುದು ಅದರ ಅರ್ಥವಲ್ಲ. ಹೇಗೂ ಇಡೀ ನಾವೆಗೆ ಒಂದೇ ಒಂದು ಬಾಗಲಿತ್ತು.
ನಮ್ಮ ಧ್ಯಾನವನ್ನು ಮುಂದುವರಿಸಿ 17ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿಬಿಡುವೆನು, ಭೂಮಿಯಲ್ಲಿರುವ ಸಮಸ್ತವೂ ಲಯವಾಗುವುದು ಎಂಬುದಾಗಿ. ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ದೇವರು ಈ ಭೂಮಿಯ ಮೇಲೆ ನ್ಯಾಯ ತೀರ್ಪನ್ನು ತರುತ್ತಾ ಇದ್ದಾನೆ. ಈ ಭೂಮಿಯ ಮೇಲೆ ಎಂಬುದಾಗಿ ಹೇಳುವಾಗ ಇಲ್ಲಿದ್ದಂಥ ಪಶು ಪಕ್ಷಿ ಹಾಗೂ ಮನುಷ್ಯರ ಮೇಲೆ ಎಂಬುದಾಗಿರುತ್ತದೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 18ರಿಂದ 20 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ. ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು. ಇದಲ್ಲದೆ ಜೀವಿಗಳ ಪ್ರತಿ ಜಾತಿಯಲ್ಲಿಯೂ ಒಂದು ಗಂಡು ಒಂದು ಹೆಣ್ಣು, ಹೀಗೆ ಎರಡೆರಡನ್ನು ನಾವೆಯಲ್ಲಿ ಸೇರಿಸಿ ನಿನ್ನೊಂದಿಗೆ ಉಳಿಸಿ ಕಾಪಾಡಬೇಕು. ಪಶು ಪಕ್ಷಿ ಕ್ರಿಮಿ ಇವುಗಳ ಸಕಲ ಜಾತಿಗಳಲ್ಲಿಯೂ ಎರಡೆರಡು ಬದುಕುವುದಕ್ಕಾಗಿ ನಿನ್ನ ಬಳಿಗೆ ಬರುವವು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ನೋಹನು ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಕ್ರಿಮಿಗಳನ್ನು ಕರೆತರಬೇಕಾಗಿದ್ದಿಲ್ಲ, ಆದರೆ ಅವೆಲ್ಲವೂ ತಾವಾಗಿಯೇ ಅವನ ಬಳಿಗೆ ಬಂದವು ಎಂಬುದಾಗಿ. ನೋಡಿರಿ, ಪ್ರಾಣಿಗಳು ತಮಗೆ ಆಪತ್ತು ಸಂಭವಿಸಲಿರುವುದು ಎಂಬುದನ್ನು ತಿಳಿದುಕೊಳ್ಳುವಾಗ ಅವು ಮನುಷ್ಯನ ಹತ್ತಿರಕ್ಕೆ ಬರುತ್ತವೆ. ಹಾಗೆಯೇ ಜಲಪ್ರಳಯದ ಸಮಯದಲ್ಲಿ ಪ್ರಾಣಿಗಳೆಲ್ಲವೂ ತಾವಾಗಿಯೇ ನೋಹನ ಬಳಿಗೆ ಬಂದವು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 21 ಹಾಗೂ 22ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮತ್ತು ನಿನಗೂ ಅವುಗಳಿಗೂ ಪೋಷಣೆಯಾಗುವಂತೆ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನು ನಿನ್ನ ಬಳಿಯಲ್ಲಿ ಕೂಡಿಸಿಡಬೇಕು ಎಂದು ಹೇಳಿದನು. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನ್ನು ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನೋಹನ್ನು ಕಾರ್ಯರೂಪದಲ್ಲಿ ಯಾವುದೋ ಒಂದನ್ನು ಮಾಡಬೇಕಾಯಿತು. ಅಷ್ಟೊಂದು ಪ್ರಾಣಿಗಳಿಗಾಗಿ ಬೇಕಾಗಿದ್ದ ಶ್ರೇಷ್ಠ ಮೊತ್ತದ ಒಣಹುಲ್ಲನ್ನು ನಾವೆಯೊಳಗೆ ತೆಗೆದುಕೊಂಡು ಹೋದನು. ಆದರೆ ಕೆಲವು ಪ್ರಾಣಿಗಳು ಮಾಂಸ ತಿನ್ನುವಂಥವುಗಳಾಗಿರುವುದರಿಂದ ಬಹುಶಃ ಇತರ ಪ್ರಾಣಿಗಳನ್ನು ತಿಂದಿರಬಹುದು ಎಂಬುದಾಗಿ ಹೇಳುವವರು ಇದ್ದಾರೆ. ಆದರೆ ಅದು ಹಾಗಿರಲಿಲ್ಲವೆಂದು ನನಗೆ ಅನಿಸುತ್ತದೆ. ಯಾಕಂದರೆ ಜಲಪ್ರಳಯದವರೆಗೂ ಪಶುಗಳು ಮತ್ತು ಮನುಷ್ಯರು ಮಾಂಸವನ್ನು ತಿನ್ನುತ್ತಿರಲಿಲ್ಲ ಎಂಬುದು ಬಹು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಆಗ ಯಾವ ಪ್ರಾಣಿಯೂ ಮಾಂಸಾಹಾರಿಯಾಗಿರಲಿಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 6 ಮತ್ತು 7ನೇ ವಚನಗಳಲ್ಲಿ 1000 ವರ್ಷಗಳ ಆಳ್ವಿಕೆಯ ಸಮಯದಲ್ಲಿನ ದಿನದ ಕುರಿತು ಹೀಗೆ ಹೇಳಲ್ಪಟ್ಟಿರುತ್ತದೆ. ತೋಳವು ಕುರಿಯ ಸಂಗಡ ವಾಸಿಸುವುದು, ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು, ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವವು, ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು, ಹಸುವು ಕರಡಿಯು ಸಂಗಡ ಮೇಯುವವು, ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು ಎಂಬುದಾಗಿ. ಹೌದು ಪ್ರಿಯರೇ, ಇದು ನಿಶ್ಚಯವಾಗಿಯೂ ಮುಂದೆ ಸಂಭವಿಸಲಿರುವ ಸಂಗತಿಯಾಗಿದೆ. ಯಾಕಂದರೆ ಬಹುಶಃ ಪ್ರಾಣಿಗಳ ಮೂಲ ಸ್ಥಿತಿಯು ಹಾಗೆಯೇ ಇದ್ದಿರಬಹುದು. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿಗೆ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವಾದಿದೇವನು ತನ್ನ ಆತ್ಮನ ಸಹಾಯದಿಂದ ನಮ್ಮನ್ನು ಮಾರ್ಗದರ್ಶಿಸಿ ಮುನ್ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಈಗ ನಾವು ಪ್ರಿಯರೇ 7ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ನೋಡಿರಿ, ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ನೋಹನ್ನು, ಅವರ ಕುಟುಂಬದವರು ಮತ್ತು ಪಶು ಪಕ್ಷಿಗಳು ನಾವೆಯನ್ನು ಪ್ರವೇಶಿಸಿದ್ದು, ಭೂಮಿಯ ಮೇಲೆ ಉಳಿದಿರುವ ಸಕಲ ಪ್ರಾಣಿಗಳು ಹಾಗೂ ಮನುಷ್ಯರು ನಾಶವಾದದ್ದು ಹಾಗೂ ನಾವೆಯಲ್ಲಿರುವವರ ರಕ್ಷಣೆ ಎಂಬಿವುಗಳೇ. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ.
ಅಲ್ಲಿ ಹೀಗೆ ನೋಡುತ್ತೇವೆ, ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ನೋಹನು ಯಾಕೆ ನೀತಿವಂತನಾಗಿದ್ದನು? ಅದು ನಂಬಿಕೆಯಿಂದಲೇ. ಯಾಕಂದರೆ ನಂತರದಲ್ಲಿ ನಾವು ಅಬ್ರಹಾಮನ ವಿಷಯದಲ್ಲಿಯೂ ಸಹ ಹೀಗೆ ನೋಡುತ್ತೇವೆ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 6ನೇ ವಚನದಲ್ಲಿ ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿದನು ಎಂಬುದಾಗಿ. ಹೌದು ಪ್ರಿಯರೇ, ನೋಹನು ಸಹ ದೇವರನ್ನು ನಂಬಿದ್ದನು ಮತ್ತು ಅವನ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು. ಇಬ್ರಿಯರ ಗ್ರಂಥಕರ್ತನು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು ಎಂಬುದಾಗಿ. ಈ ಕಾರಣದಿಂದಾಗಿ ಪ್ರಿಯರೇ, ದೇವರು ನೋಹನನ್ನು ರಕ್ಷಿಸಿದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ತನ್ನ ಇಡೀ ನ್ಯಾಯ ತೀರ್ಪಿನ ಕಾಲದಲ್ಲಿ ಮನುಷ್ಯನಿಗೆ ಎಷ್ಟು ಕೃಪಾಪೂರ್ಣನಾಗಿದ್ದಾನೆಂಬುದನ್ನು ನಾವು ಗಮನಿಸಿರುವೆವೋ? ನೋಡಿರಿ, ಈ 7ನೆಯ ಅಧ್ಯಾಯದ 1ನೇ ವಚನದಲ್ಲಿ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ ಎಂಬುದಾಗಿ ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದೇ ಆಹ್ವಾನವನ್ನು ಮನುಕುಲಕ್ಕೆ ಕೊಡುತ್ತಾ ಇದ್ದಾನೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ. ಹಾಗೆಯೇ ಮುಂದುವರೆದು ನಾವು ಇದೇ ಅಧ್ಯಾಯ ಅಂದರೆ ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲ ಪ್ರಾಣಿಗಳಲ್ಲಿ 1 ಗಂಡು 1 ಹೆಣ್ಣು ಈ ಮೇರೆಗೆ ಸೇರಿದವು. ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು ಎಂಬುದಾಗಿ. ಮತ್ತು ಅಂತಿಮವಾಗಿ 8ನೇ ಅಧ್ಯಾಯದ ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಎಂಬುದಾಗಿ ನಾವು ಓದುತ್ತೇವೆ. ಇದು ಎಷ್ಟು ಅದ್ಭುತಕರವಾಗಿದೆಯಲ್ಲವೇ ಪ್ರಿಯರೇ? ನೋಡಿರಿ, ದೇವರು ಒಂದು ವೇಳೆ ನೋಹನ ಕುರಿತು ಎಲ್ಲವನ್ನು ಬಹು ಸುಲಭವಾಗಿ ಮರೆತು ಬಿಡಬಹುದಾಗಿತ್ತು ಮತ್ತು ಅನೇಕ ವರ್ಷಗಳ ನಂತರ, ಅಯ್ಯೋ, ಈ ಒಬ್ಬ ವ್ಯಕ್ತಿಯನ್ನು ನಾವೆಯಲ್ಲಿ ಹಾಕಿ ಮರೆತು ಬಿಟ್ಟಿದ್ದೇನಲ್ಲ ಎಂಬುದಾಗಿ ಅಂದುಕೊಳ್ಳಬಹುದಾಗಿತ್ತು. ಆದರೆ ದೇವರು ಮರೆತು ಹೋಗಲಿಲ್ಲ. ಹೌದು, ಆತನು ನೋಹನನ್ನು ನೆನಪಿಸಿಕೊಂಡನು. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ದೇವರು ಎಂದಿಗೂ ಮರೆತು ಹೋಗುವುದಿಲ್ಲ. ಆತನು ನಮ್ಮೆಲ್ಲರನ್ನು ನೆನಪಿಸಿಕೊಳ್ಳುವಾತನಾಗಿದ್ದಾನೆ. ನೋಡಿರಿ, ಆತನು ನೆನಪಿಸಿಕೊಳ್ಳದಂಥ ಒಂದೇ ಒಂದು ಸಂಗತಿ ಯಾವುದೆಂದರೆ, ನಾವು ಆತನ ಬಳಿಗೆ ರಕ್ಷಣೆಗೋಸ್ಕರ ಹೋಗುವಾಗ ಆತನು ನಮ್ಮ ಪಾಪವನ್ನು ನೆನಪಿಸಿಕೊಳ್ಳುವುದಿಲ್ಲ. ಆತನು ಇನ್ನೆಂದಿಗೂ ನಮ್ಮ ಪಾಪಗಳನ್ನು ನೆನಪಿಗೆ ತರುವುದಿಲ್ಲ. ಇದು ಎಂಥ ಮನೋಹರವಾದಂಥ ಸಂಗತಿಯಾಗಿದೆಯಲ್ಲವೇ? ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನೋಹನು ಮತ್ತು ಅವನ ಕುಟುಂಬದವರೆಲ್ಲರೂ ನಾವೆಯೊಳಗೆ ಪ್ರವೇಶಿಸುವರು. ನೋಡಿರಿ, ಈ ನೋಹನ ಕಥೆಯು ಸೃಷ್ಟಿಯ ಕಥೆಯ ಹಾಗೆ ಭೂಮಿಯ ಮೇಲೆ ಎಲ್ಲ ಕಡೆಗಳಲ್ಲಿಯೂ ಅಲೆದಾಡಿರುವುದು ಎಂಬುದನ್ನು ನಾವು ಎಂದಾದರೂ ಆಲೋಚಿಸಿರುವೆವೋ? ಯಾಕೆಂದರೆ ಅನೇಕರು ಈ ಜಲಪ್ರಳಯದ ವಿಷಯವಾಗಿ ತಮ್ಮದೇ ಆದಂಥ ಕೆಲವು ಕಟ್ಟುಕಥೆಗಳನ್ನು ಕಟ್ಟಿಕೊಂಡಿರುತ್ತಾರೆ. ಆದರೆ ಪ್ರಿಯರೇ, ಅವೆಲ್ಲವುಗಳು ಹಾಸ್ಯಾಸ್ಪದವಾದವುಗಳಾಗಿರುತ್ತವೆ. ಅದಕ್ಕೆ ವಿರುದ್ಧವಾಗಿ ನಾವು ನೋಡುವುದಾದರೆ, ಈ ಜಲಪ್ರಳಯವು ಮಾನವನ ಪಾಪಕ್ಕಾಗಿ ದೇವರಿಂದ ಕಳುಹಿಸಲ್ಪಟ್ಟ ನ್ಯಾಯ ತೀರ್ಪು ಆಗಿತ್ತು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುತ್ತದೆ. ಅದು ಬಹು ಅರ್ಥಗರ್ಭಿತವಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ
ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಪಕ್ಷಿಗಳಲ್ಲಿಯೂ 7 ಗಂಡು ಹೆಣ್ಣುಗಳನ್ನು ತೆಗೆದುಕೋ. ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಅನೇಕ ವರ್ಷಗಳ ಹಿಂದೆ ಡಾಕ್ಟರ್ ಹ್ಯಾರಿ ರೀಮರ್ ಎಂಬ ವ್ಯಕ್ತಿ ಯಾರಾದರೂ ಸತ್ಯವೇದದಲ್ಲಿ ಒಂದು ವಿರೋಧವಾದ ಅಥವಾ ನಿರಾಕರಣೆಯನ್ನು ತೋರಿಸಿಕೊಡುವುದಾದರೆ ಅವರಿಗೆ $1,000 ಕೊಡುವುದಾಗಿ ಘೋಷಿಸಿದ್ದರು. ಅವರ ವಿರುದ್ಧ ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆಯನ್ನು ಹೇರಲಾಗಿತ್ತು. ಆ ಮೊಕದ್ದಮೆಯು ಯಾಕೆ ಹೇರಲ್ಪಟ್ಟಿತ್ತೆಂದರೆ, ಹಲವಾರು ಉದಾರವಾದಿಗಳು ಅಂಥ ಒಂದು ವಿರೋಧವಾದವನ್ನು ಸತ್ಯವೇದದಲ್ಲಿ ಕಂಡುಹಿಡಿದಿದ್ದರು. ಅದೇನೆಂದರೆ, ಮೊದಲು ದೇವರು ಎಲ್ಲ ಪಶು ಪಕ್ಷಿಗಳಲ್ಲಿ 1 ಗಂಡು 1 ಹೆಣ್ಣು ನಾವೆಯಲ್ಲಿ ಸೇರಬೇಕೆಂದು ಹೇಳಿದ್ದರು. ಆದರೆ ಈಗ ಯಾಕೆ 7 ಗಂಡು ಹೆಣ್ಣುಗಳು ಬೇಕಾಗಿದ್ದವು ಎಂಬುದಾಗಿ. ಆದರೆ ಹೇಗೂ ಪ್ರಿಯರೇ, ಆ ನ್ಯಾಯಾಲಯದಲ್ಲಿ ಡಾಕ್ಟರ್ ರೀಮರ್ ಅವರೇ ಆ ಮೊಕದ್ದಮೆಯಲ್ಲಿ ಗೆದ್ದುಕೊಂಡರು. ಯಾಕಂದರೆ ನೋಹನು ನಾವೆಯಿಂದ ಹೊರಬಂದ ನಂತರ ಅವನು ಶುದ್ಧವಾದ ಪ್ರಾಣಿಗಳನ್ನು ಯಜ್ಞವಾಗಿ ಸಮರ್ಪಿಸಿದನು. ಅವನು ಒಂದು ವೇಳೆ 7 ಜೋಡಿಗಳನ್ನು ತೆಗೆದುಕೊಳ್ಳದೆ ಬರೀ ಒಂದೇ ಜೋಡಿ, ಅಂದರೆ 1 ಗಂಡು 1 ಹೆಣ್ಣನ್ನು ಮಾತ್ರ ತೆಗೆದುಕೊಂಡಿದ್ದರೆ ಯಜ್ಞ ಸಮರ್ಪಿಸಿದ ಮೇಲೆ ಆ ಜಾತಿಯ ಪ್ರಾಣಿಗಳು ಇರುತ್ತಿರಲಿಲ್ಲ. ಆ ಕಾರಣದಿಂದಲೇ ಪ್ರಿಯರೇ, ದೇವರು ನೋಹನಿಗೆ ಶುದ್ಧವಾದ ಪ್ರಾಣಿಗಳಲ್ಲಿ 7 ಜೋಡಿಗಳನ್ನು ತೆಗೆದುಕೊಳ್ಳುವಂತೆ ಆಜ್ಞಾಪಿಸಿದನು. ಅದೇ ರೀತಿ ಪಕ್ಷಿಗಳಲ್ಲಿಯೂ ಸಹ 7 ಗಂಡು ಹೆಣ್ಣುಗಳನ್ನು ತೆಗೆದುಕೊಂಡಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಮುಂದುವರಿದು ನಾವು ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. 7 ದಿನಗಳ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ಅಳಿಸಿಬಿಡುತ್ತೇನೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ಒಂದು ಗಂಭೀರವಾದಂಥ ವಿಷಯವನ್ನು ನಾವು ನೋಡುತ್ತೇವೆ. ಅದೇನೆಂದರೆ, ನಾವೆಯಿಂದ ಹೊರಗೆ ಉಳಿದಂಥ ಜನರು ಪುನಃ ಬಂದು ನಾವೆಯ ಬಾಗಿಲನ್ನು ತಟ್ಟುವುದಕ್ಕಾಗಿ 7 ದಿವಸಗಳು ಇದ್ದವು. ಮತ್ತು ಪ್ರಾಮಾಣಿಕವಾಗಿ ಹೇಳುವುದಾದರೆ ದೇವರು ಅವರನ್ನೂ ಸಹ ಒಳಗಡೆ ಸೇರಿಸಿಕೊಂಡು ರಕ್ಷಿಸುತ್ತಿದ್ದನು. ನೋಡಿರಿ, ಅವರು ದೇವರನ್ನು ನಂಬಬೇಕಾಗಿರುವುದೊಂದೇ ಅವರು ಮಾಡಬೇಕಾದಂಥ ಎಲ್ಲವೂ ಆಗಿತ್ತು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 6ರಿಂದ 9 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಭೂಮಿಯ ಮೇಲೆ ಜಲಪ್ರಳಯವು ಉಂಟಾದಾಗ ನೋಹನು 600 ವರ್ಷದವನಾಗಿದ್ದನು. ಆಗ ನೋಹನು ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಿದನು. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧಾಶುದ್ಧ ಪಶುಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಗಂಡು ಹೆಣ್ಣುಗಳು ಜೋಡಿ ಜೋಡಿಯಾಗಿ ಬಂದು ನೋಹನ ಬಳಿಗೆ ನಾವೆಯಲ್ಲಿ ಸೇರಿದವು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಸಂಗತಿಯು ಬಹು ಅದ್ಭುತಕರವಾಗಿದೆಯಲ್ಲವೇ? ನೋಡಿರಿ, ಸತ್ಯವೇದದ ಯಾವುದೇ ಭಾಗದಲ್ಲಿಯೂ ನೋಹನ್ನು ಹೊರಗಡೆ ಹೋಗಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ಓಡಿಸಿಕೊಂಡು ನಾವೆಯೊಳಗೆ ಸೇರಿಸಿದನು ಎಂಬುದಾಗಿ ಹೇಳಲ್ಪಟ್ಟಿರುವುದಿಲ್ಲ. ಮತ್ತು ಅದರ ಅವಶ್ಯಕತೆಯೂ ಅವನಿಗಿರಲಿಲ್ಲ. ಯಾಕೆಂದರೆ ದೇವರು ಹೇಳಿದಂತೆಯೇ ಆ ಪ್ರಾಣಿ ಪಕ್ಷಿಗಳೆಲ್ಲ ತಾವಾಗಿಯೇ ಅವನ ಬಳಿಗೆ ಬಂದವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಪ್ರಿಯರೇ, ನೀವೆಲ್ಲರೂ ಇಂದಿನ ಧ್ಯಾನದ ಮೂಲಕ
ಆತ್ಮೀಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರೆಂದು ನಾನು ನಂಬುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೆನ್. ದೇವಮಕ್ಕಳೇ, ಆದಿಕಾಂಡ 6:14 7-9 ಅಧ್ಯಯನ ಮಾಡಿದೆವು. ದೇವರು ನಾವೆಯನ್ನು ಕಟ್ಟುವುದಕ್ಕಾಗಿ ನೋಹನಿಗೆ ಕೊಟ್ಟ ಸೂಚನೆಗಳು, ನಾವೆಯಲ್ಲಿನ ಪ್ರಯಾಣಿಕರು, ಅವರು ನಾವೆಯನ್ನು ಪ್ರವೇಶಿಸಿದ್ದು ಎಂಬ 3 ಮುಖ್ಯ ಅಂಶಗಳನ್ನು ಕಲಿತುಕೊಂಡೆವು. ನಾವೆಯು ಕಟ್ಟಲ್ಪಟ್ಟಿರುವ ವಿಧಾನವನ್ನು ಗಮನಿಸುವುದಾದರೆ ಅದರಲ್ಲಿ ಪ್ರಯಾಣಿಸುವವರ ಕುರಿತು ದೇವರಿಗಿದ್ದ ಕಾಳಜಿಯನ್ನು ನೋಡುತ್ತೇವೆ. ನೋಹ ಮತ್ತು ಅವನ ಕುಟುಂಬದವರು, ಪ್ರಾಣಿಗಳು ಎಲ್ಲರೂ ಒಟ್ಟಾಗಿ ಸುಮಾರು 1 ವರ್ಷಕ್ಕಿಂತಲೂ ಹೆಚ್ಚು ದಿವಸ ಅದರೊಳಗೆ ಜೀವಿಸುವುದಕ್ಕಾಗಿ ಅನುಕೂಲಕರವಾಗಿರುವಂತೆ ಕಟ್ಟಲು ದೇವರು ನೋಹನಿಗೆ ಹೇಳಿಕೊಟ್ಟಿದ್ದನು. ಆದಿಕಾಂಡ 6ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು ಎಂದು ನೋಡುತ್ತೇವೆ. ಎಂಥ ವಿಧೇಯತೆಯ ಜೀವಿತ! ಹೌದು, ನೋಹನ ಸುತ್ತಲೂ ದುಷ್ಟರಿದ್ದರೂ ಅವನು ಮಾತ್ರ ನೀತಿವಂತನಾಗಿದ್ದನು. ನಾವು ಹಿಂದಿನ ಅಧ್ಯಯನದಲ್ಲಿ ನೋಡಿದಂತೆ ನೋಹನ ಕಾಲದಲ್ಲಿ ಇದ್ದಂತೆಯೇ ಮನುಷ್ಯಕುಮಾರನು ಬರುವ ಸಮಯದಲ್ಲಿಯೂ, ಅಂದರೆ ನಮ್ಮ ಈಗಿನ ದಿನಮಾನಗಳಲ್ಲಿಯೂ ನಡೆಯುತ್ತಿದೆ. ಹಾಗಾದರೆ ಕರ್ತನು ಈ ಲೋಕಕ್ಕೆ ನ್ಯಾಯ ತೀರಿಸುವುದಕ್ಕಾಗಿ ಅತಿ ಬೇಗನೆ ಬರಲಿದ್ದಾನೆ. ನಮ್ಮ ಜೀವಿತ ಹೇಗಿದೆ? ನೋಹನ ಸುಮಾದರಿ ಜೀವಿತ ನಮ್ಮ ಮುಂದೆ ಇದೆ. ಅವನ ಹಾಗೆ ನಾವೂ ಸಹ ಪಾಪಭರಿತ ಲೋಕದಲ್ಲಿ ದೇವರ ದಯೆಯನ್ನು ಹೊಂದಿಕೊಳ್ಳುವಂತಹ ಜೀವಿತವನ್ನು ಜೀವಿಸೋಣ. ದಯೆ ತೋರಿಸುವ ಕರ್ತನು ನಮಗಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ.